ಮೂರಾರ ಮನೆ ಒಡೆಯಗೆ ಮುಟ್ಟಬಿ ಮಾರಪ್ಪನ ಪಾದಕ್ಕೆ ಮಂಗಳ ಭದ್ರಕಾಳಿಗೆ ಮಂಗಳಾರತಿ ದ್ಯಾವನಿಗೆ ದೀಪದಾರತಿ ಮನೆಗೆ ತುಂಬ ಹನಿಸುವಂತ ಕಾಡಿನ ಕುಸುಮಗಳೇ ಹರಿಯನ ಶಿವಲಿಂಗ ಪೂಜೆಗೆ ಬಿರಿದು ನಿಂತಿರಲ್ಲೇ ಹುಲಿಯಾನೆ ಕರಡಿ ಜಿಂಕೆ ಸಾರಂಗ ಉರಳ ಬಾಹುಗಳೇ ಹುಲಿಯಾನೆ ಕರಡಿ ಜಿಂಕೆ ಸಾರಂಗ ಉರಳ ಬಾಹುಗಳೇ हर पार्वती पते हर पार्वती पते ओम हिंदवाद्रम ಬಾಲಕಮ್ಮ ಜಯಮ್ಮ ಬಾಲಕ ನೋಡಿ ಎತ್ತಿದ್ದಿಲ್ಲ ಅವ್ರು ಕೆಲಸ ಕಷ್ಟ ಇತ್ತು ಅದೆಲ್ಲ ದೇವಸ್ಥಾನದ ಅಧ್ಯಕ್ಷರು ಶೈಲೇಂದ್ರ ಮತ್ತು ಕಟ್ಟಡ ಸಮಿತಿ ಅಧ್ಯಕ್ಷರು ಶಿವಣ್ಣ, ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು. ಇದು ಪ್ರಸನ್ನ ಶಿವಲಿಂಗೇಶ್ವರ ಯಾಕೆ ಹೆಸರು ಬಂತು ಅಂದರೆ, ಆ ಹಳ್ಳಿ ಮರದ ಕಟ್ಟೆಯಲ್ಲಿ ಶಿವಲಿಂಗ ಇತ್ತು. ಆ ಶಿವಲಿಂಗ ಇದಕ್ಕೆ ಒಬ್ಬರು ನೀರು ಬಿಡೋರು
ಮರಿಯಪ್ಪ ಅಂತ ಇದ್ದರು, ಅವರು ಒಂದು ಇದು ಮಾಡಿದ್ರಿಂದ ನೀವು ಒಂದು ನಮ್ಮ ಹಿಂದೆ ಇದ್ದಂಥ ಬಸಪ್ಪವರಿದ್ದರು, ಅವ್ರಿಗೂ ನನಗೂ ಅವರು ಭಾಳ ಒತ್ತಾಯ ಮಾಡಿದರು. ಅದರಿಂದ ಒಂದು ಸಣ್ಣ ಗುಡಿಯನ್ನು ಗರ್ಭಗುಡಿ ನಿರ್ಮಾಣ ಮಾಡಿ ಆ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಪ್ರಸನ್ನ ಶಿವಲಿಂಗೇಶ್ವರ ದೇವಸ್ಥಾನ ಎಂದು ನಾಮಕರಣ ಮಾಡಿದ್ದು ಆ ಟೈಮಲ್ಲಿ. ಅದಾದ ನಂತರ ವರ್ಷವೂ ಮಹಾಶಿವರಾತ್ರಿ ಹಬ್ಬ ವರ್ಷಕ್ಕೆ ಇನ್ನೂ ಉತ್ತಮವಾಗಿ ಇದಾಗ್ತಾಯಿದೆ. ಇದರ ಅಡಿಯಲ್ಲಿ ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರ ಶಾಲೆ ಇದೆ. ಅಲ್ಲಿ ಭಾಳ ಬಡ ಮಕ್ಕಳು ಅಂದರೆ ಮನೆ ಕೆಲಸ ಮಾಡೋಕ್ಕೆ ಹೋಗೋ ಅಂಥವ್ರು, ಡ್ರೈವರ್ ಮಕ್ಕಳು ಇವ್ರಿಗೆಲ್ಲನ. ಆದರೆ ಅದರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಲೋಕೇಶು ಭಾಳ ಮುತುವರ್ಜಿ ವಹಿಸ್ಕೊಂಡು ಕಾರ್ಯೋನ್ಮುಖರಾಗಿದ್ದಾರೆ. ಅದು ನಮ್ಮ ನಾಗರಿಕ ವೇದಿಕೆಗೆ ಒಂದು ಸ್ಫೂರ್ತಿದಾಯಕವಾದ್ದು. ಅದು ನಮಗೆ ಸಂತೋಷಕರವಾದ ವಿಷಯ. ಇಷ್ಟು ಈಗಿನ ಮಹಾಶಿವರಾತ್ರಿ ಹಬ್ಬವೂ ಸಹ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಇನ್ನು ಮಾಧ್ಯಮದವರು ಸಹ ಈ ಬಗ್ಗೆ ಗಮನ ಹರಿಸಿ ಇನ್ನೂ ಹೆಚ್ಚು ಪ್ರಚಾರ ಮಾಡಲಿ ಅನ್ನೋದಕ್ಕೆ ನಮ್ಮದು ಒಂದು ವಿನಂತಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಕುವೆಂಪುನ ವಿಶ್ವಮಾನ್ಯ ಜೋಡಿ ರಸ್ತೆಯಲ್ಲಿರುವ ನಾಗರಿಕ ವೇದಿಕೆಯ ಶ್ರೀ ಪ್ರಸನ್ನ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಇಲ್ಲಿ ಹಲವಾರು ಚಮತ್ಕಾರಗಳು ನಡೆದಿದೆ. ಆ ಒಂದು ಇದರಿಂದ ನಿಜ ಈಗ ಹೇಳ್ತಾ ನಿಜ ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ಹಾಗೂ ಭಕ್ತಾದಿಗಳು ಸಹ ಸಾರ್ವಜನಿಕರು ಸಹ ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಹಲವಾರು ಭಕ್ತಾದಿಗಳಿಗೆ ತುಂಬ ಅನುಕೂಲಗಳಾಗಿದೆ. ಹಾಗೂ ಇಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ರಥೋತ್ಸವ ಸಹ ಅನ್ನಪೂರ್ಣ ದೇವಸ್ಥಾನ ಇದೆ. ನಾಳೆದ್ದು 2ನೇ ತಾರೀಕು ಭಾನುವಾರ ಅನ್ನಪೂರ್ಣ ರಥೋತ್ಸವ ಇರೋದ್ರಿಂದ ಅವತ್ತು ಸಹ ಭಕ್ತಾದಿಗಳಿಗೆ ವಿಶೇಷ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಸಹ ನಡೀತಾ ಇದೆ. ಅವತ್ತು ಸಹ ಇವತ್ತು ಯಾವ ರೀತಿ ಸಹಕಾರ ಕೊಟ್ಟಿರೋ ಭಕ್ತಾದಿಗಳು ಅವತ್ತು ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ನಾಗರಿಕ ವೇದಿಕೆಯ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಎಲ್ಲರ ಸಹಕಾರದಿಂದ ತುಂಬ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ ಮೂಲ ನಿವಾಸಿಗಳು ಸಹ ಹಲವಾರು ಸಹಕಾರಗಳನ್ನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಆ ಶಿವ ಆಯಸ್ಸಾರೋಗ್ಯ ಕೊಡಲಿ, ದೇಶನ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ.